ಅಧಿಕಾರಿ ಅವನೇನಯ್ಯ ನ್ಯಾಯವ ಮರೆಸುವ ಅನ್ಯಾಯವ ಮೆರೆಸುವ ಈ ಜಗ ಒಂದು ನ್ಯಾಯಾಲಯ ಅದರ ಅಧಿಕಾರಿ ಅವನೇನಯ್ಯ. ದಿನೇ ದಿನೇ ಈ ದೊಡ್ಡ ಮನೆಯ ದೊಡ್ಡತನದ ಆಧಾರ ಸ್ತಂಭಗಳು ಹೆಣ್ಣಿನ ಸಿಡಿಲಿನ ಆರ್ಭಟಕ್ಕೆ ಸಿಲುಕಿ ಪುಡಿ ಪುಡಿಯಾಗಿ ಸಡಿಲವಾಗ್ತಾ ಇದೆ. ಈ ಮನೆಯ ಸಂತೋಷದ ರಸಗಳಿಗೆ ದೂರವಾಗಿ ವಿರಸದ ವಿಷಗಳಿಗೆ ತಾಂಡವಾಡ್ತಾ ಇದೆ. ಪ್ರತಿಯೊಬ್ಬರ ಪರಿಸ್ಥಿತಿಯು ಅಡ್ಡಕತ್ತರಲ್ಲಿ ಸಿಕ್ಕ ಅಡಿಕೆಯಂತೆ ಅತ್ತ ಹಳ್ಳ ಇತ್ತ ಹುಲಿ ಎತ್ತರ ಕಾಣಲಾಗಿದೆ ಈ ಬಾಳಿನ ಪರಿಸ್ಥಿತಿ. ವಿಷದ ನಂಜನ್ನು ನುಂಗಿದ ವಿಷಕನ್ಯೆ ಹತ್ತಿಗೆ ರೂಪವನ್ನು ಹೊತ್ತು ಬಂದು ಸೇರಿದೆ ಈ ಮನೆಗೆ. ಸದಾ ಸಂತೋಷ ಸುಖ ಶಾಂತಿಯಿಂದ ಬಾಳ್ತಿದ್ದ ಮನೆಯಲ್ಲಿಂದು ದುಃಖ ದುಮ್ಮಾನಗಳ ಬೆಂಕಿಯಿಂದ ಬೇಯುತ್ತಿದೆ. ಈ ಬೆಂಕಿಗೆ ಸಿಕ್ಕಿರುವ ತರೆಗೆಲೆಗಳು ಯಾವಾಗ ಅದುರಿ ಉದುರಿ ಅಂದರವಾಗಿ ಹಾರಿ ಹೋಗುವವೋ ಕಾಣಲಾಗಿದೆ ಈ ಬಾಳಿನ ಪರಿಸ್ಥಿತಿ. ಅಣ್ಣ ಏನೇಳಿ ಯೋಚನೆ ಮಾಡ್ತಿದ್ಯಾ ಅಣ್ಣ? ನಿನ್ ಕಣ್ಣಲ್ಲಿ ನೀರು ಯಾಕಣ್ಣ? ಯಾಕೆ ಅಳ್ತಾ ಇದ್ಯಾ? ಸದಾ ಪನ್ನೀರೆ ತುಂಬಿಕೊಂಡಿರೋ ಈ ಮನೆಯಲ್ಲಿ ಹೆಣ್ಣೊಂದು ಬಂದು ವಿಷವನ್ನು ಇಕ್ಕಿದಾಗ ಕಣ್ಣೀರಲ್ಲದೆ ಮತ್ತೆ ನಮ್ಮ ಬರುತ್ತೆ, ಮತ್ತೇನ್ ಬರುತ್ತೆ? ನೋಡಣ್ಣ, ನಮ್ಮನೆಗೆ ಕಾರ್ ಮೋಡ ಕೌದಿದೆ ನಿಜ, ಆದ್ರೆ ಇದು ಶಾಶ್ವತವಾದ ಮೋಡ ಅಲ್ಲ ಅಣ್ಣ. ಸೂರ್ಯ ಬಂದು ಚದುರಿದಾಗ ಖಂಡಿತವಾಗ್ಲೂ ಬೆಳಕು ಬಂದೇ ಬರುತ್ತೆ ಅಣ್ಣ. ಅಲ್ಲಿವರೆಗೂ ನಮ್ಮ ನಮ್ಮ ಮನೆಗಳ ಮೇಲೆ ಕರಳು ನೀರ್ತಾ ಇದ್ದಮ್ಮ. ಅಣ್ಣ, ನೀವೆಲ್ಲ ಇದೇ ರೀತಿ ಧೈರ್ಯನ ಕಳ್ಕೊಂಡ್ರೆ ಈ ಮನೆತನದ ಮಾನವೀಯತೆಗಳ ಹಾಡಾದ್ರು. ನನಗೆ ಒಂದು ಗೊತ್ತಾಯ್ತಾ ಇಲ್ಲಮ್ಮ, ಒಂದು ಗೊತ್ತಾಯ್ತಾ ಇಲ್ಲ. ಸುಂದರವಾದ ಸಂಸಾರದಲ್ಲಿ ಹೆಣ್ಣೆಂಬ ಹುಳಿ ಈ ಸಂಸಾರದ ಮನಸ್ಥಿತಿಯನ್ನ ಪರಿಸ್ಥಿತಿಯನ್ನ ಕಲುಷಿತಗೊಳಿಸಿ ಬದಲಾಯಿಸ್ತೈತಮ್ಮ, ಬದಲಾಯಿಸ್ತಾ ಐತೆ. ನನ್ನಿಂದಾಗಿ ನಿಮ್ಮೆಲ್ರಿಗೂ ಮೋಸ ಆಗೋಯ್ತು. ನಾನು ಹೂ ಅಂತ ನಂಬಿ ತಂದ ಹೆಣ್ಣು ಈ ಮನೆಗೆ ಹಾವಾಗಿ ನಮ್ಗಳ ಮೇಲೆ ನಾಗರನ ಜನ ಬೀರ್ತಾ ಇದೆ ಅಣ್ಣ. ಅಂದ್ರೆ ಆ ನಾಗರದ ನಂಜು ನಾನು. ಗೊತ್ತಿತ್ತು ಈ ನಿಮ್ಮ ಆಷಾಢ ಭೂತಿ ಬಯಲು ನಾಟಕ. ಮಾತಲ್ಲಿ ಜೇನು, ಮನದಲ್ಲಿ ಬಿಗಿಡ್ ಮಾತಾಡು. ವಿಷ ಯಾರು ಅಮೃತ ಯಾರು ಅಂತ ಮೇಲ್ಗಡೆ ಭಗವಂತ ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾನೆ. ಬೀದಿನಲ್ಲಿ ಬಿದ್ದಿರೋರೆಲ್ಲ ಮಹಾರಾಜರಾಗೋಕ್ ಹೋದ್ರೆ ತೀರ್ಮಾನ ಮಾಡ್ಬೇಕಾಗಿರೋದು ಆ ದೇವರೆಲ್ಲ. ಈ ಮನೆ ಸಸಿಯಾಗಿರೋ ನಾನು ಸಾಕ್ಷಿ. ಸಾಕ್ಷಿ ಅಲ್ಲ, ಅತ್ತಿಗೆ. ಯಾಕೆ ನಾನು ಹೇಳಿದ್ದು ತಪ್ಪಿಲ್ಲ ತಾನೇ? ತಪ್ಪಿಲ್ಲ, ಸರಿಯಾಗಿದೆ. ಆದ್ರೆ ಬೀದಿಲಿ ಬಿದ್ದಿದ್ರನ್ನ ಕರ್ಕೊಂಡ್ಬಂದು ಈ ಮನೆಯಲ್ಲಿ ದರ್ಬಾರ್ ಮಾಡೋದಕ್ಕೆ ನನ್ನ ತಂಗಿ ಕಾರಣ ಅನ್ನೋದನ್ನ ಮರಿಬೇಡ. ನೋಡು, ನಾನೇನು ರಾತ್ರೋರಾತ್ರಿ ಈ ಮನೆಗೆ ಬಂದಿಲ್ಲ. ಸಾವಿರಾರು ಜನದ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಮಹಾರಾಣಿಯಾಗಿ ಈ ಮನೆಗೆ ಬಂದಿರೋದು. ಏ ಮಹಾರಾಣಿ, ನೀನು ಮಹಾರಾಣಿ. ಈ ಮಹಾರಾಣಿ ಪಟ್ಟವನ್ನ ಕೊಟ್ಟಿದ್ದು ಈ ನನ್ನ ತಂಗಿ ಅನ್ನೋದನ್ನ ನೀನ್ ಮರಿಬೇಡ. ಇವತ್ತು ಈ ಮನೆಯಲ್ಲಿ
ನೀನ್ ತಿಂತಾ ಇದೆಯಲ್ಲ ಅನ್ನ, ಅದು ನನ್ನ ತಂಗಿ ಕೊಟ್ಟಿರೋ ಭಿಕ್ಷೆ. ಅಷ್ಟೇ ಯಾಕೆ, ಇವತ್ತು ನೀನ್ ಮೈ ಮೇಲೆ ಹಾಕಂದಿ ಮೆರಿತಾ ಇದೆಯಲ್ಲ ಒಡವೆ, ಇವೆಲ್ಲ ನನ್ನ ತಂಗಿ ಕೊಟ್ಟಿರೋ ದಾನ. ಅಷ್ಟೇ ಯಾಕೆ, ಇವತ್ತು ನೀನು ಮಾನ ಮುಚ್ಕೊಳಕ್ಕೆ ಮೈ ಮೇಲೆ ಹಾಕೊಂಡಿದ್ಯಲ್ಲ ಬಟ್ಟೆ, ಅದು ನನ್ನ ತಂಗಿ ಕೊಟ್ಟಿರೋ ದಾನ ಅನ್ನೋದನ್ನ ಮರಿಬೇಡ. ನಿನ್ನಂತ ಭಿಕ್ಷುಕನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಪ್ರಮೇಯ ಇನ್ನೂ ಬಂದಿಲ್ಲ ಕಣು. ಏನು ನಿನ್ನಂತ ನಾಯಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅತ್ತಿಗೆ ಓಕೆ ನೋಡಿ, ನಾಯಿ ನಮ್ಮಣ್ಣ ಅಲ್ಲ, ನಾಯಿ 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 ಹೇಳಿ. ನಾನಾ ನಾನಾ ಅದ ನಾನು ಹೇಳ್ಬೇಕಾಗಿಲ್ಲ, ತಿಳ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಮನುಷ್ಯ ಹಿಂತಿರುಗಿ ನೋಡ್ಬೇಕು, ತಾನು ಮುಂಚೆ ಹೇಗಿದ್ದೆ ಇವಾಗ ಹೇಗಿದ್ದೀನಿ ಅಂತ ತಿಳ್ಕೊಂಡು ತಾನೇನು ತಮ್ಮ ಅಂತಸ್ತೇನು ಅಂತ ತಿಳ್ಕೊಂಡು ಬದುಕಿದ್ರೆ ಎಲ್ರಿಗೂ ಚೆನ್ನಾಗೇ ಇರುತ್ತೆ. ಹತ್ತಿಗೆ ನಿನ್ನ ಡಂಕ್ ನೋಡದ ಪಂಕುಪತಿ ಏನಂತ ನಮ್ಗೆ ಚಂದ ಗೊತ್ತಿದೆ. ಈ ನನ್ನ ತಂಗಿ ಈ ಮನೆಯ ಆಧಾರವೇ ಅವಳು. ನಾವು ಅವಳ ಕೈ ಕೆಳಗಡೆ ಬಿದ್ದಿರೋ ನೆಪ ಮಾತ್ರದ ನೆನಪುಗಳು ಅಷ್ಟೇ. ನಿನ್ನಂತವನ ಹತ್ರ ಬುದ್ಧಿ ಹೇಳಿಸ್ಕೊಳಕ್ ನನ್ಗೆ ಗೊತ್ತು ಅನ್ಕೊಂಡಿದ್ಯಾ? ನೋಡು, ಅದೇನೋ ಹೇಳ್ತಾರಲ್ಲ, ಹಾಗಾಯ್ತು ನಿನ್ನ ಮಾತು. ಅಂದ್ರೆ ನನ್ನ ತಂಗಿನ ಮನೆ ಬಿಟ್ಟು ತೊಲಗು, ಶನಿ, ನನ್ನ ಸಂಸಾರಕ್ಕೆ ಶಾಪವಾಗ್ಬೇಡ ಅಂತ ಹೇಳ್ತಾ ಇದ್ದೆ. ಅಂದ್ರೆ ನಿಮ್ಮ ಮಾತಿನ ಹತ್ರ ನನ್ನ ತಂಗಿ ನಿನ್ನ ಬಾಳಿನ ಶನಿನ? ಬರೀ ಶನಿ ಅಲ್ಲ, ನನ್ನ ಜೀವ ಹಿಂಡುತ್ತಿರೋ ಮೃಗ ಅಂತ ಹೇಳ್ತಾ ಇದ್ದೀನಿ. ನನ್ನ ತಂಗಿ ಮೃಗ ಅಲ್ಲ, ನೀನು. ಅಣ್ಣ ನನ್ನ ಹೆಂಡತಿ ಕೆಂದೆ ಹೊಡೆಯಷ್ಟು ಸೊಕ್ಕು ಬಂತೇನೋ ನಿನಗೆ? ಏನ್ ಹೇಳ್ತಾ ಇದ್ದೆ ಅಣ್ಣ? ಅವಳೇನೋ ಈ ಮನೆ ಸೊಸೆ ಅಂತ ಹೇಳ್ಕೊಂಡಿದ್ದೀರೋ ಇಲ್ಲ ಕೆಲಸದಾರ ಅಂತ ಹೇಳ್ಕೊಂಡಿದ್ದೀರೋ? ಅಣ್ಣ ಏನ್ ಹೇಳ್ತಾ ಇದ್ಯಾ? ಅಣ್ಣ ನೋಡು, ಇದ್ರಲ್ಲಿ ಶಶಿ ಅಣ್ಣಂದು ಏನು ತಪ್ಪಿಲ್ಲ ಅಣ್ಣ. ನಿನ್ ವಿಚಾರ ಏನು ಅಂತ ಗೊತ್ತಿಲ್ಲ, ನನ್ನ ಮಾತು ಕೇಳಣ್ಣ. ನೀ ಸುಮ್ಮನಿರಮ್ಮ, ಇದು ಒಪ್ಪುದು ಬಿಡೋ ಪ್ರಶ್ನೆ ಅಲ್ಲ. ನನ್ನ ಹೆಂಡತಿ ಅಂದ್ರೆ ಈ ಮನೆಯಲ್ಲಿ ಎಲ್ಲರಿಗೂ ಸದೃಢವಾಗಿದ್ದಾಳೆ, ಅಗ್ರವಾಗಿದ್ದಾಳೆ. ಬರೀ ಸಡ್ರ ಅಲ್ಲ ರೀ, ನಾನ್ ಎಷ್ಟ್ ಹೇಳಿದ್ರು ನೀವ್ ನಂಬ್ತಿರ್ಲಿಲ್ವಲ್ಲ. ಈಗ ನೀವೇ ನಿಮ್ ಕಣ್ಣಾರ ನೋಡಿ ಮಾತಿದ್ರೆ ನನ್ನ ತಮ್ಮ ಅಂತೀರಲ್ಲ, ನಿನ್ನ ತಮ್ಮ ಏನ್ ಕೆಲಸ ಮಾಡ್ತಿದ್ದಾನೆ ಅಂತ ನೋಡಿ. ನೀವ್ ಹೀಗಿರೋದಕ್ಕೇನೆ ಬೀದಿನಲ್ಲಿ ಬಿದ್ದಿರೋ ನೋಯೆಲ್ಲ ನನ್ನ ಕೆನ್ನೆ ಗೊಡೆಯಂಗಾಗಿರೋದು. ಚಂದ್ರು, ಪ್ರೀತಿ ಮಾಡೋ ನೀನೇ ತಾತ್ಸಾರ ಮಾಡಿದ್ರೆ ಮಿಕ್ಕವರು ತಕರಾರು ಮಾಡಿ ತಮಟೆ ಬಡ್ದು ತರಕಾರಿ ತರ ತುಂಡು ತುಂಡು ಮಾಡಿ ತಣ್ಣಗಾಗಿಸ್ಬಿಡ್ತಾರೆ. ತೀರ್ಪೆ ಎತ್ತಿ ಭಿಕ್ಷೆ ಬೇಡೋರೆಲ್ಲ ಈ ಮನೆ ನೋಯಾಗಿ ಬಿದ್ದಿದಾರಲ್ಲ, ಅವರಿಂದ ಇನ್ನು ಏನೇನಾಗ್ಬೇಕು? ಅಣ್ಣ ನೋಡ್ದೇನಣ್ಣ, ಹತ್ಕೆ ಮಾತು ನನ್ನ ತಮ್ಮ ಶಶಿನ ಭಿಕ್ಷುಕ ತಿರ್ಪ ಅನ್ನೋದಣ್ಣ. ರವಿ, ಇರೋಣ ಮಿಸ್ಟರ್ ರವಿ, ಕುಂಟುನ್ನ ಕುಂಟ ಅಂದೆ, ಕುರುಡುನ್ನ ಕುರುಡ ಅಂದೆ, ಈ ಬೀದಿ ಬಿಕಾರಿನ ಬಿಕಾರಿ ಅಂದೆ, ಇನ್ನೇನ್ ಅನ್ಬೇಕು? ಅಣ್ಣ, ಈ ನಮ್ಮ ದೊಡ್ಡ ಮನೆ ವಿಚಾರವನ್ನ ಯಾರೋ ಕೈಗೆಟ್ಕದ ಮನುಷ್ಯ ಒಬ್ಬ ಮಾತಾಡೋದು ಈ ನಮ್ಮ ದೊಡ್ಡ ಮನೆಗೆ ಶೋಭೆ ಅಲ್ಲ ಅಣ್ಣ. ಓ, ಆಸ್ತಿ ಅಂತಸ್ತು ನೀತಿ ನಿಯತ್ತು. ಏ ರವಿ, ಇವತ್ತು ಆಸ್ತಿ ಅಂತಸ್ತು ನಿನ್ನ ಹತ್ರ ಇದೆ, ನಾಳೆ ನಾನ್ ಮನ್ಸು ಮಾಡಿದ್ರೆ ನನ್ನ ಹತ್ರನೂ ಇರುತ್ತೆ. ನಿಜ, ತ್ರಿನೇತ್ರನೇನು ಹೊರಗಿನವನಲ್ಲ, ಈ ಮನೆಯ ಸದಸ್ಯ. ಹೌದಣ್ಣ, ಹೌದು. ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ಕೊಡ್ತಿರೋ ಮನುಷ್ಯರು ಈ ಮನೆ ಪಾಲ್ಗೆ ವಿಷ ಜಂತುಗಳಾಗಿವೆ. ಈ ಮನೆ ಮೇಲೆ ದ್ವೇಷ ಕಾಡ್ತಿರೋ ಇಂಥ ವಿಷ ಜಂತುಗಳು ದಿನದಿಂದ ದಿನಕ್ಕೆ ಈ ಮನೆಗೆ ಸದಸ್ಯರಾಗ್ತಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ಅಣ್ಣ ಬೇಡ ಅಣ್ಣ,
ಶಶಿ ಮಾಡಿದ ಒಂದು ಚಿಕ್ಕ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ಬೇಡ ಅಣ್ಣ. ಅಣ್ಣ, ನಮ್ಮ ಮಗಳ ಹುಟ್ಟು ಬೇರೆ ಆದರೂ ಆತ್ಮ ಒಂದೇ ಅಲ್ವೇನಣ್ಣ? ಬೇಡ ಅಂತ ಹೇಳಣ್ಣ. ರವಿ, ಸಂಬಂಧಗಳ ಬಗ್ಗೆ ನೀನು ನನಗೆ ಹೇಳ್ಬೇಡ. ಸಂಬಂಧಗಳ ಬಗ್ಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯ್ತಣ್ಣ, ನಾನ್ ಮನೆ ಬಿಟ್ಟು ಹೋಗೋದ್ರಿಂದ ನಿಮ್ಮೆಲ್ಲರೂ ನೆಮ್ಮದಿ ಆಗೋದಾದ್ರೆ ನಾನು ಇವತ್ತೇ ಮನೆ ಬಿಟ್ಟು ಹೋಗ್ತೀನಿ. ಆದ್ರೆ ಅಣ್ಣ, ಇವತ್ತು ಈ ಸಸಿ ದೇಹ ಮಾತ್ರ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೆ ಅಣ್ಣ. ಆತ್ಮ ಯಾವಾಗ್ಲೂ ಈ ಇಬ್ಬರು ಅಣ್ಣಂದಿರ ಸುತ್ತ, ಈ ಪ್ರೀತಿ ತಂಗಿ ಸುತ್ತ ಇರ್ತದಣ್ಣ. ಆದ್ರೆ ಅದು ಮನೆ ಬಿಟ್ಟು ಹೋಗುದು ಒಂದೇ ಸಾರಿ ಅಣ್ಣ. ಈ ದೇಹದಲ್ಲಿ ಉಸಿರು ನಿಂತಾಗಣ್ಣ, ಉಸಿರು ನಿಂತಾಗ. ಏನ್ ಹೇಳ್ತಿದ್ಯ ಅಣ್ಣ? ನೀನು ಈ ಮನೆ ಬಿಟ್ಟು ಹೋಗ್ತೀಯ? ಬೇಡಣ್ಣ, ಬೇಡ. ನಿನ್ನ ಕೈ ಮುಗ್ದು ಬೇಡ್ಕೊತೀನಿ, ದಯವಿಟ್ಟು ಹೋಗ್ಬೇಡ ಅಣ್ಣ, ಹೋಗ್ಬೇಡ. ಅಣ್ಣ ನೋಡು, ನಾನು ಇದುವರೆಗೂ ನಿನ್ನ ಏನು ಕೇಳಿಲ್ಲ. ನಾನು ಕೇಳಕ್ ಮುಂಚೆನೆ ನನ್ನ ಆಸೆನೆಲ್ಲ ನೀನೇ ನೆರವೇರಿಸ್ಕೊಟ್ಟಿದ್ಯಾ. ಕಾಲಿಂದ ಬೇಡ್ಕೊತಿದ್ದೀನಿ ಅಣ್ಣ, ದಯವಿಟ್ಟು ಶಶಿ ಅಣ್ಣನ ಇಲ್ಲೇ ಇರಕ್ ಹೇಳಣ್ಣ, ದಯವಿಟ್ಟು ಇಲ್ಲೇ ಇರಕ್ ಹೇಳ. ನೀನು ನನಗೋಸ್ಕರ ಯಾರ ಕಾಲು ಹಿಡಿಬೇಕಾಗಿಲ್ಲಮ್ಮ, ಯಾರ ಕಾಲು ಹಿಡಿಬೇಕಾಗಿಲ್ಲ. ಇವತ್ತೇ ಈ ಮನೆಗೆ ನನಗೂ ಋಣ ತೀರೋಯ್ತಮ್ಮ, ಋಣ ತೀರೋಯ್ತು. ಯಾವ ತಾಯಿಗೆ ಪಾಪದ ಪಿಂಡವಾಗಿ ಹುಟ್ಟಿ ಬಂದೋ, ಹುಟ್ಟಿನಲ್ಲೇ ಕಸದ ತೊಟ್ಟಿಯನ್ನು ಸೇರಿದೆ. ಅದ್ಯಾವ ಸುಕೃತವ ಕಾಣೆ ನಿಮ್ಮ ಕಣ್ಣಿಗೆ ಬಿದ್ದು ಕಸದ ತೊಟ್ಟಿಯಿಂದ ಈ ಅಟ್ಟಿಗೆ ಬಂದೆ. ಆದ್ರೆ ಜೊತೆಯಲ್ಲಿ ಬಂದ ದರಿದ್ರ ದೇವತೆ ನನ್ನ ಬೆಂಬಿಡದೆ ವಾಪಸ್ ಮತ್ತೆ ಅದೇ ಜಾಗ ಕರ್ಕೊಂಡು ಹೋಗ್ತಾ ಇತ್ತಮ್ಮ. ಆದ್ರೆ ನನ್ಗೆ ಅದಕ್ಕೆ ಬೇಜಾರಿಲ್ಲಮ್ಮ, ಬೇಜಾರಿಲ್ಲ. ನಿನ್ನ ಈ ಇಬ್ಬರು ಅಣ್ಣದಿಂದ ಬಿಟ್ಟು ಹೋಗಿ ನನಗೆ ಮನ್ಸಾಗ್ತಾ ಇಲ್ಲಮ್ಮ, ಅಣ್ಣ, ಒಂದ್ಸಲ ಹೇಳಣ, ಬೇಡ ಅಂತ ಹೇಳಣ. ಅಣ್ಣ, ನಿನ್ನ ಕಾಲಿಡ್ ಬೇಡ್ಕೊಡ್ತೀನಿ, ಶಶಿ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಣ್ಣ. ಸಂಬಂಧವೇ ಇಲ್ಲದವನಿಗೋಸ್ಕರ ಕೈ ಹಿಡಿದ ಪತ್ನಿಯ ಬೀದಿ ಬಿಡ್ಲೇನು? ಅವ್ರು ಇನ್ನೇನ್ ಮಾಡ್ತಾರೆ ಪಾಪ. ಅವ್ರ ಭಾಗಕ್ಕೆ, ಒಂದೇ ಒಂದು ಭಾಗಕ್ಕೆ ಕ್ಯಾನ್ಸರ್ ಬರುತ್ತೆ ಅನ್ಕೋ. ಆಗ ಬುದ್ಧಿವಂತರಾಗಿ ಆ ಅಂಗನ ಕತ್ತರಿಸಾಕೋದು ಬುದ್ಧಿವಂತರ ಲಕ್ಷಣ ಅಲ್ವಾ? ಎಸ್, ಅಂಗ ಹೋಗುತ್ತೆ ಅಂತ ಕ್ಯಾನ್ಸರ್ನ ಬೆಳೆಯೋದಿಕ್ ಬಿಟ್ರೆ ಅದು ಇಡೀ ದೇಹನೇ ಬಲಿ ತಗೊಳುತ್ತಲ್ಲ. ಹಾಗೇನೆ ಈ ಮನೆಗೆ ಈ ಸಸಿ ಕ್ಯಾನ್ಸರ್ ಇದ್ದಾಗೆ. ಅಣ್ಣ ತಮ್ಮಂದಿರ ಮಧ್ಯೆ ಒಡಕಿನ ಬೆಂಕಿನ ಹಚ್ಚಿ ಆ ಬೆಂಕಿಯಲ್ಲಿ ನೀನು ಮೈ ಚಳಿ ಕಾಯಿಸ್ತಾ ಇದೀಯ. ಅದೇ ಬೆಂಕಿ ನಿನ್ನನ್ನ ಈ ಮನೆ ನಾಶವಾಗಕ್ಕೆ ಕಾರಣರನ್ನ ಸುಡುತ್ತೆ ಅನ್ನೋದನ್ನ ನೀನ್ ಮರಿಬೇಡ. ಇದು ಸತ್ಯ, ಸತ್ಯ, ಸತ್ಯ. ಶಟ್ ಅಪ್. ಏಯ್, ಮುಚ್ಚ ಬಾಯಿ. ನಿನ್ನಂತೆ ಕಂತೆ ಪುರಾಣ ಇಲ್ಲಿ ಅಲ್ಲ, ಹಳೆ ಸ್ಟೈಲ್. ಶಟ್ ಅಪ್ ಅಂಡ್ ಗೆಟ್ ಔಟ್. ಸಂಧ್ಯಾ, ಬರ್ತೀನಮ್ಮ. ರವೇಣ, ಬರ್ತೀನಿ ಅಣ್ಣ. ಶಶಿ ಅಣ್ಣ ಬರ್ಬಿಟ್ಟು ಹೋಗ್ಬೇಡ ಅಂತ ಹೇಳಣ್ಣ. ಅಣ್ಣ, ಭಿಕಾರಿಯಾಗಿ ಮನೆಗ್ ಬಂದೆ, ಇವತ್ತು ಪರದೇಶಿಯಾಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ. ಆದ್ರೆ ನಿನ್ ತಮ್ಮ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡೋಣ, ಆಶೀರ್ವಾದ. ಯಾಕಣ್ಣ, ಈ ಪಾಪಿಗೆ ಆಶೀರ್ವಾದ ಮಾಡುವಷ್ಟು ನಾನು ಪಾಪಿನಣ್ಣ. ಅಣ್ಣ, ಆಯ್ತಣ್ಣ, ನೀನು ಕೈ ಎತ್ತಿ
ಆಶೀರ್ವಾದ ಮಾಡದೇ ಇದ್ರು ಚಿಂತೆ ಇಲ್ಲ ಅಣ್ಣ. ನಿನ್ನ ಪಾದದ ಧೂಳೆ ನನಗೆ ಆಶೀರ್ವಾದ ಅಂತ ತಿಳ್ಕೊತೀನಿ ಅಣ್ಣ. ಆಶೀರ್ವಾದ ಅಣ್ಣ. ಅಣ್ಣ ಒಂದೇ ಒಂದ್ಸಾರಿ ನನ್ನ ಮುಖ ನೋಡಣ್ಣ. ಅಣ್ಣ ಸಂಧ್ಯಾ ಬರ್ತೀನಮ್ಮ. ರವಿ ಅಣ್ಣ ಬರ್ತೀನಣ್ಣ. ಶಶಿ 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 ಒಂದು ಗೋಡಿ ಹಾಡಿದಂತ ಕ್ಷಣಗಳಲ್ಲಿ ಹೋಯಿತು, ಪ್ರೀತಿಯಿಂದ ಹಾಡಿದಂತ ಪ್ರೀತಿಯಲ್ಲಿ ಜಾರಿತು. ತ್ಯಾಗ ಜೀವಿಯಲ್ಲಿ ಲೋಕ ನೀಡುತ್ತಿರಲು ವೇದನೆ, ಹೃದಯ ಹೊಡೆದು ಹಾಕುವಂತ ಏಕೆಯಿಂದ ಶೋಧನೆ. ಇಂದು ಕಾಣದಾಗಿದೆ ಕಟ್ಟಿದಂತ ಗೋಪುರ, ನಂದ ಹೃದಯವಾಗಿದೆ ಬತ್ತಿದಂತ ಸಾಗರ. ಮಾವು ಬೇವು ಇದುವೇ ಜಗವು, ಇದುವೇ ಈ ಜೀವನ ತಪೋವನ, ಆನಂದದ ನಿವೇಶನ, ಮನದಲ್ಲಿ ಒಲವ